ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಪೋಹ ಲಡ್ಡು ಹೇಗೆ ಮಾಡೋದು ಅಂತ ನೋಡೋಣ. ಪೋಹ ಲಡ್ಡುಗೆ ನಾನು ಅರ್ಧ ಕಪ್ಪಷ್ಟು ಕಡಲೆ ಬೀಜನ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಸೊ ಈ ಕಪ್ಪಲ್ಲೇ ನಾನು ಎಲ್ಲನೂ ಮೆಜರ್ಮೆಂಟ್ ತೊಗೊಳ್ತಾ ಇರೋದ್ರಿಂದ ಇದರಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. ನಾನು ಅರ್ಧ ಕಪ್ಪಷ್ಟು ಕಡಲೆ ಬೀಜ ತೊಗೊಂಡು ಚೆನ್ನಾಗಿ ಹುರ್ಕೊಂಡು ಅದನ್ನ ಹೊಟ್ಟು ತೆಗೆದು ರೆಡಿ ಮಾಡಿಟ್ಕೊಳ್ಳೋಣ. ಮಾಡಲು ಬೇಕಾದಂತಹ ಸಾಮಗ್ರಿಗಳನ್ನ ನಾನು ಆವಾಗಲೇ ಹೇಳ್ತಾ ಬರ್ತಾ ಇರ್ತೀನಿ. ಸೊ ಮೊದಲಿಗೆ ಕಡಲೆ ಬೀಜ ತೊಗೊಂಡಿದ್ದೀನಿ. ಸೊ ಅದೇ ಮೆಜರ್ಮೆಂಟಲ್ಲೇ ಕಡಲೆ ಪುಟಾಣಿ ಕೂಡ ತೊಗೊಳ್ಬೇಕಾಗುತ್ತೆ, ಕಡಲೆ ಪಪ್ಪು. ಸೊ ಈಗ ನೋಡಿ ಕಡಲೆ ಬೀಜ ಚೆನ್ನಾಗಿ ಫ್ರೈ ಆಗಿದೆ. ನೋಡಿ ಕಡಲೆ ಬೀಜದಲ್ಲಿ ಅರ್ಧದಷ್ಟು ನಾನಿಲ್ಲಿ ಪುಟಾಣಿ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಫ್ರೈ ಮಾಡಿದ ತಕ್ಷಣ 3 ಕಪ್ಪಷ್ಟು ಪೋಹನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಪುಟಾಣಿ ಜೊತೆಗೇ ನಾವು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸೊ ದ್ಯಾಟ್ ಪುಟಾಣಿ ಸೀದೋಗೋದಿಲ್ಲ. ಸೊ ಹಾಗಾಗಿ ನಾನು ಅದ್ರ ಜೊತೆಗೇ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಮಗೆ ಫ್ರೈ ಆಗಿದೆ ಅಂತ ಯಾವಾಗ ಗೊತ್ತಾಗುತ್ತೆ, ನಾವು ಅವಲಕ್ಕಿನ ತಗೊಂಡು ಕೈಯಲ್ಲಿ ಈ ಥರ ಪ್ರೆಸ್ ಮಾಡಿದ ತಕ್ಷಣವೇ ಪುಡಿ ಆಗಬೇಕು. ಸೊ ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಅದನ್ನು ಕೂಡ ಒಂದು ಸಪ್ರೇಟ್ ಪ್ಲೇಟಿಗೆ ತಗೊಂಡು ಅದನ್ನು ತಣ್ಣಗಾಗೋಕ್ಕೆ ಬಿಡೋಣ. ಸೊ ಇವಾಗ ನಾನು 3:3 ಥರ ನಾವು ಬೆಲ್ಲ ತೊಗೊಳ್ಬೋದು. ಬಟ್ ನನಗೆ ಬೆಲ್ಲ ಜಾಸ್ತಿ ಬೇಡ, ಅದಕ್ಕೋಸ್ಕರ 2 ಕಪ್ಪಷ್ಟು ಮಾತ್ರ ಬೆಲ್ಲ ತೊಗೊಂಡಿದ್ದೀನಿ. ನಿಮಗೆ ಬೇಕಾದರೆ 2.5 ಕಪ್ ಇಲ್ಲಾಂದರೆ 3 ಕಪ್ಸ್ ಕೂಡ ನೀವು ಬೆಲ್ಲ ತೊಗೊಳ್ಬೋದು, ನೀವು ಜಾಸ್ತಿ ಸ್ವೀಟ್ ಪ್ರಿಫರ್ ಮಾಡ್ತಿದ್ದೀರಾ ಅಂತಂದರೆ. ಸೊ ನೋಡಿ ಇವಾಗ ನಾವು ಹುರಿದಿಟ್ಕೊಂಡಿರುವಂತಹ ಅವಲಕ್ಕಿ ಆಲ್ರೆಡಿ ತಣ್ಣಗಾಗಿದೆ. ನಾನು ಬ್ಯಾಚ್ ವೈಸ್ ಮಿಕ್ಸರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ತುಂಬ ತರಿ ಬೇಕಾಗಿಲ್ಲ, ಪೌಡರ್ ಕೂಡ ಬೇಕಾಗಿಲ್ಲ, ಸ್ವಲ್ಪ ಅಕ್ಕಿ ರವೆ ಥರ ಇದ್ದರೆ ಸಾಕು. ಸೊ ಇವಾಗ ನಾನು ಅವಲಕ್ಕಿನ ಗ್ರೈಂಡ್ ಮಾಡಿಕೊಂಡೆ. ಅದಾದ ನಂತರ ಹುರಿದಿಟ್ಕೊಂಡಿರುವಂತಹ ಕಡಲೆ ಬೀಜನೂ ಕೂಡ ಪುಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಸೊ ಅಷ್ಟರಲ್ಲೇ ನಮ್ಮ ಬೆಲ್ಲದ ಪಾಕ ಕೂಡ ರೆಡಿಯಾಗಿದೆ. ಪಾಕ ಅಲ್ಲ, ಸಿರಪ್ ಅಷ್ಟೇ, ಯಾವುದೇ ರೀತಿಯ ಪಾಕ ಬರೋದು ಬೇಕಾಗಿಲ್ಲ ನಮಗೆ. ಸೊ ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು. ಇಲ್ಲಿ ನಾನು 2 ಕಪ್ಪಷ್ಟು ಬೆಲ್ಲಕ್ಕೆ ಒಂದೇ 1 ಕಪ್ಪಷ್ಟು ನೀರು ಹಾಕ್ಕೊಂಡು ನಾನು ಕರಗಿಸ್ಕೊಂಡಿದ್ದೆ ಅಷ್ಟೇ. ಆ ಸಿರಪ್ನ ನಾನು ಫಿಲ್ಟ್ರ್ ಮಾಡಿಕೊಂಡು ಮತ್ತೊಂದು ಬಾಣಲೆಗೆ ಹಾಕ್ಕೊಂಡಿದ್ದೀನಿ. ಸೊ ಇದರಲ್ಲೇ ನಾವು ಮಿಕ್ಸರ್ನ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಅರ್ಧ ಹೋಳಷ್ಟು ಹಸಿ ಕೊಬ್ಬರಿನ ಕೂಡ ತುರಿದು ಬೆಲ್ಲದ ಪಾಕಕ್ಕೆ ಹಾಕ್ಕೊಂಡಿದ್ದೀನಿ. ಸೊ ಅದು ಸ್ವಲ್ಪ ಫ್ರೈ ಆದ ನಂತರ ನಾವು ಹುರಿದಿಟ್ಕೊಂಡು ಪುಡಿ ಮಾಡಿಟ್ಕೊಂಡಿರುವಂತಹ ಮಿಶ್ರಣವನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಇಲ್ಲಿ ನಮಗೆ ಇದು ನಾನು ತಗೊಂಡಿರೋ ಬೆಲ್ಲದ ಸಿರಪ್ ಪರ್ಫೆಕ್ಟಾಗಿ ಸೆಟ್ ಆಯಿತು. ಯಾಕೆ ಅಂತಂದರೆ ಸ್ವಲ್ಪ ಜಾಸ್ತಿ ಆಗಲಿಲ್ಲ, ಸ್ವಲ್ಪ ಕಡಿಮೆ ಆಗಲಿಲ್ಲ. ಈಗ ಇದರಲ್ಲಿ ನಾವು ಬೆಲ್ಲದ ಪಾಕದಲ್ಲಿ ನಾವು ಪೌಡರ್ನ ಸ್ವಲ್ಪ ಕೈ ಆಡಿಸ್ತಾ ಬಿಸಿ ಮಾಡ್ಕೊಳ್ಬೇಕಾಗುತ್ತೆ. ಆಗ ಹಸಿ ವಾಸನೆ ಕೂಡ ಹೋಗುತ್ತೆ, ಅವಲಕ್ಕಿಯ ಹಸಿ ವಾಸನೆ ಕೂಡ ಹೋಗುತ್ತೆ. ಯಾಕೆಂತಂದರೆ ಅದು ಆಲ್ರೆಡಿ ಫ್ರೈ ಆಗಿದೆ. ಸೊ ಹಸಿ ವಾಸನೆ ಏನು ಇರೋದಿಲ್ಲ. ಸೊ ಬೆಲ್ಲದ ಜೊತೆ ಕೂಡ ಕರೆಕ್ಟಾಗಿ ಮಿಕ್ಸ್ ಆಗೋದಕ್ಕೆ ನಾವಿಲ್ಲಿ ಮಗುಚ್ಕೊಳ್ತಾ ಇರಬೇಕಾಗುತ್ತೆ. ಇದೆಲ್ಲದನ್ನೂ ನಾವು ಲೋ ಫ್ಲೇಮಲ್ಲೇ ಮಾಡ್ಕೊಳ್ಬೇಕಾಗುತ್ತೆ. ಸೊ ಅದನ್ನ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಈಗ ನಮಗೆ ಗಾರ್ನಿಷಿಂಗ್ಗೆ ಅಥವಾ ಸ್ವೀಟ್ ಅಂದಿದ ತಕ್ಷಣ ಡ್ರೈ ಫ್ರೂಟ್ಸ್ ಇಲ್ಲದೆ ಇದ್ದರೆ ಹೇಗಾಗುತ್ತೆ. ಸೊ ಅದೇ ನಾನು 3 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ನ ನಾನು ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ದ್ರಾಕ್ಷಿ, ಗೋಡಂಬಿ ಮತ್ತು ನಾನು ಸ್ವಲ್ಪ ಬಾದಾಮ್ ಕೂಡ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಯಾವುದು ಅವೈಲೇಬಲ್ ಇದ್ದರೆ ಅದು ಹಾಕ್ಕೊಳ್ಬೋದು, ಇಲ್ಲಾಂತಂದರೆ 3 ಹಾಕ್ಕೊಂಡ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಸ್ವಲ್ಪ ಫ್ರೈ ಆಗಿದ ತಕ್ಷಣವೇ ನಾನು ಇದುವರೆಗೂ ಸ್ವೀಟ್ಗೆ ಯಾವುದೇ ರೀತಿಯ ತುಪ್ಪನ ಆ್ಯಡ್ ಮಾಡಿಲ್ಲ. ಸೊ ಇದ್ರ ಜೊತೆಗೆ ಫಸ್ಟ್ ಟೈಮ್ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ತುಪ್ಪ ಆಬ್ವಿಯಸ್ಲಿ ಬೇಕೇ ಬೇಕಾಗುತ್ತೆ ಸ್ವೀಟ್ ಮಾಡುವಾಗ. ಸೊ ಅದಕ್ಕೋಸ್ಕರ ನಾವು ಮಿಕ್ಸ್ ಮಾಡುವಾಗ ಅಥವಾ ಈ ಸ್ಟೇಜಲ್ಲೇ ನೀವು ತುಪ್ಪ ಆ್ಯಡ್ ಮಾಡ್ಕೊಳ್ಬೋದು ಎಷ್ಟು ಬೇಕೋ ಅಷ್ಟು. ಇಲ್ಲ ಅಂತಂದರೆ ನಾನು ಪ್ಲೇಟಿಗೆ ತೆಗೆದಿಟ್ಕೊಂಡಿದ್ದೀನಿ ತಣ್ಣಗಾಗಲಿ ಅಂತ ಮಿಶ್ರಣವನ್ನು. ಆದ ಕೂಡಲೇ ಸೊ ಆವಾಗ ಅಟ್ಲೀಸ್ಟ್ ನೀವು ಸೇರಿಸ್ಕೊಂಡು ಈ ಥರ ಲಡ್ಡು ಕಟ್ಕೊಳ್ಬೋದು. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಥರ ಲಡ್ಡು ಕಟ್ಕೊಳ್ಬೋದು. ನೋಡ್ತಿದ್ರೇ ತುಂಬ ಅಟ್ರಾಕ್ಟಿವ್ ಆಗಿದೆ ಮತ್ತು ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ತುಂಬ ಟೆಂಪ್ಟಿಂಗ್ ಆಗಿರುತ್ತೆ. ತುಪ್ಪ ಹಾಕದೆ ಹೋದರೂ ಕೂಡ ಈಸಿಯಾಗಿಯೇ ನಾವು ಲಡ್ಡು ಕಟ್ಕೊಳ್ಬೋದು, ಯಾಕೆಂತಂದರೆ ಬೆಲ್ಲದ ಪಾಕ ಇರೋದ್ರಿಂದ. ಸೊ ನೋಡಿ ಎಷ್ಟು ಚೆನ್ನಾಗಿ ಇದೆ ಮತ್ತು ಅಷ್ಟೇ ಟೇಸ್ಟಿಯಾಗಿ ಕೂಡ ಇದೆ. ಈವನ್ ಬೆಲ್ಲದ ಟೇಸ್ಟ್ ಕೂಡ ಚೆನ್ನಾಗಿಯೇ ಕರೆಕ್ಟಾಗಿ ಆಗಿದೆ. ಸೊ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಲಡ್ಡುಗಳನ್ನ ಕಟ್ಟಿಕೊಳ್ಬಹುದು. ಸೊ ನೋಡಿ ಇದು ಆ್ಯಕ್ಚುಲಿ ಹಬ್ಬಕ್ಕೆ ಅಂತಲೇ ಅಲ್ಲ, ಯಾವಾಗಾದರೂ ನೀವು ಪೂಜೆ ಮಾಡುವಾಗ ಕೂಡ ನಾರ್ಮಲಾಗಿ ಪ್ರಸಾದಕ್ಕೆ ಅಂತ ಈಸಿಯಾಗಿ ಮಾಡ್ಕೊಳ್ಬೋದಾ ಅಂತಂತ ಒಂದು ಸಿಹಿಯಾಗಿರುತ್ತೆ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಿದ್ದೀರೋ, ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮೀ.
ಕಮೆಂಟ್ ಮಾಡಿ ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡೋದು ಮರಿಬೇಡಿ. ಸೊ ಯಾವುದೇ ಹೊಸ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರಬೇಕಂತಂದರೆ ಬೆಲ್ ಐಕಾನ್ನ ಪ್ರೆಸ್ ಮಾಡಬೇಕು. ನೋಡಿ, ಎಮ್ಮಿ ಪೋಹಾ ಲಡ್ಡು ಈಸ್ ರೆಡಿ ಟು ಈಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.